ಸರ್, ಅವಕಾಶಕ್ಕೆ ಧನ್ಯವಾದಗಳು. ಸಂಬಂಧವೇ ಇಲ್ಲದವರಿಗೆ ಬೆಳೆ ನಷ್ಟ ಪರಿಹಾರ ಪಾವತಿಸಿರುವ ಪ್ರಕರಣ ಕುರಿತು ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಪ್ರಸ್ತಾಪಿಸುತ್ತೇನೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಆದಂತಹ ರೈತರಿಗೆ ಪರಿಹಾರ ಪಾವತಿಯಲ್ಲಿಯೂ ಬಹುಕೋಟಿ ರು ಅಕ್ರಮ ನಡೆದಿರುವುದು, ಸಂತ್ರಸ್ತ ರೈತರಿಗೆ ತಲುಪಬೇಕಿದ್ದ ಬೆಳೆ ನಷ್ಟದ ಪರಿಹಾರ ಮೊತ್ತವು ಸಂಬಂಧವೇ ಇಲ್ಲದವರಿಗೆ ಪಾವತಿಯಾಗಿರುವ ಬಗ್ಗೆ ದಿನಾಂಕ 22/7/24 ವಾರ್ತಾಭಾರತಿ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. 22-23ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ನಷ್ಟ ಹೊಂದಿರುವ ರೈತರಲ್ಲಿ 651 ಪ್ರಕರಣಗಳಲ್ಲಿ 2.01 ಕೋಟಿ ರೂಪಾಯಿಗಳನ್ನು ಪಾವತಿಸದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಕಡೂರು ತಾಲೂಕಿನ ಅಜ್ಜಂಪುರ ಠಾಣಾ ವ್ಯಾಪ್ತಿಯ ಕಲ್ಕೆರೆ ಗ್ರಾಮ ಪಂಚಾಯತ್ನ ಗ್ರಾಮಾಡಳಿತ ಅಧಿಕಾರಿಯವರು ತಮ್ಮ ಲಾಗಿನ್ ಐಡಿಯನ್ನು ದುರುಪಯೋಗಪಡಿಸಿಕೊಂಡು ಈ ಹಣವನ್ನು ಅನ್ಯ ಖಾತೆದಾರರಿಗೆ ಪಾವತಿಸಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಈ ಬೆಳೆ ಪರಿಹಾರವನ್ನು ನಕಲಿ ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಆಧರಿಸಿ ಪಾವತಿಸಲಾಗಿದೆ. ಬಡ ರೈತರಿಗೆ ಪರಿಹಾರ ಹಣ ವಿತರಣೆಯಲ್ಲಿಯೂ ಅಕ್ರಮದ ವಾಸನೆ ಬಡಿದಿದ್ದು, ಒಂದೇ ಒಂದು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ 6 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಡ್ರಾ ಮಾಡಲಾಗಿದೆ. ಬಡ ರೈತರಿಗೆ ಇದರಿಂದ ಅನ್ಯಾಯವಾಗಿದ್ದು, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಂಬಂಧವೇ ಇಲ್ಲದವರಿಗೆ ಬೆಳೆ ನಷ್ಟ ಪರಿಹಾರ ಪಾವತಿಸಿರುವ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಕಂದಾಯ ಸಚಿವರನ್ನು ಒತ್ತಾಯಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಇದು ಮಾನ್ಯ ಸದಸ್ಯರು ಹೇಳಿದಾಗೆ 2022ರಲ್ಲಿ ವ್ಯಾಪಕವಾಗಿ ಪ್ರಕೃತಿ ವಿಕೋಪ ಅಂದರೆ ಪ್ರವಾಹಕ್ಕೆ ಕೊಟ್ಟಂಥ ಪರಿಹಾರ ಹಣ ವ್ಯಾಪಕ ದುರುಪಯೋಗ ಆಗಿದೆ. ನಾನಾ ರೀತಿಯಲ್ಲಿ ದುರುಪಯೋಗ. ಯಾರ್ದೋ ಜಮೀನು ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ, ಅವರಿಟ್ಟಿರೋ ಬೆಳೆ ಯಾವುದೋ ಬೆಳೆ ಕೊಟ್ಟಿದ್ದಾರೆ. ಚಿಕ್ಕಮಂಗ್ಳೂರಿನಲ್ಲಂತೂ ಕೆಲವು ಊರುಗಳಲ್ಲಿ ಎಲ್ಲರಿಗೂ 49,999 ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿದ್ದಾರೆ. ಅವರು ಯಾರೋ ತುಮಕೂರು ಜಿಲ್ಲೆವರೆಗೆ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ, ಹೆಸರು ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಹೋಗಿದೆ. ನೋಡಿಬಿಟ್ರೆ ನಿಜವಾಗಿಯೂ ಇವರು ಅಲ್ಲಿ ರೈತರು ಸೇರ್ಕೊಂಡಿದ್ದಾರೆ, ಅವರೇನು ಕಡಿಮೆ ಏನಿಲ್ಲ ಇದ್ರ ವಿಷಯದಲ್ಲಿ. ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ. ಸಿಕ್ಕವರಿಗೆ ಸೀರುಂಡೆ ಅಂತೇಳಿ ಇಲ್ಲಿ ಸಾಯಿನಾಥ್ ಅವರು ಅದಕ್ಕೆ ಹೇಳೋದು, ಎವ್ರಿಬಡಿ ಲವ್ಸ್ ಎ ಡ್ರೌಟ್ ಅಂತ ಹೇಳ್ತಾರೆ, ಎವ್ರಿಬಡಿ ಲವ್ಸ್ ಎ ನ್ಯಾಚುರಲ್ ಕೆಲಾಮಿಟಿ. ಇಲ್ಲಿ ಹೌದೌದು ಹೌದು ಹೌದು ಅದನ್ನೇ ಹೇಳ್ತಾ ಅಲ್ಲ, ಯಾವುದೇ ಕಾಫಿ ಬೆಳೆಗಾರ ಹೇಳಿಲ್ವಲ್ಲ ನಾನು. ಅಲ್ಲ, ಒಂದು ಜಿಲ್ಲೆ ಅಂತ ಬಂದಾಗ ಆ ಪಂಚನಹಳ್ಳಿ ಹೋಬಳಿನಲ್ಲಿ ಒಂದು ಊರಿನಲ್ಲಾಗಿದೆ, ಅದು ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ಆ ತಹಶೀಲ್ದಾರರು ಕೂಡ ಸಸ್ಪೆಂಡ್ ಆಗಿದ್ದಾರೆ, ಇಬ್ಬರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ, ಒಬ್ಬ ವಿಲೇಜ್ ಅಕೌಂಟ್ ಸಸ್ಪೆಂಡ್ ಆಗಿದ್ದಾರೆ. ಬಟ್ ಅಲ್ಲ ವಿಷಯ ಸಭಾಪತಿಯವರೇ, ತನಿಖೆ ಆದೇಶ ಮಾಡಿದ್ದು ನಾನೇ, ತನಿಖೆ ಮಾಡಿಸ್ತಾ ಇರೋದು ನಾನೇ, ನನಗೆ ಗೊತ್ತಿದೆ ಆಯ್ತಾ. ಆ ಅಧಿಕಾರಿಗಳು ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಅಷ್ಟೇ ಅಲ್ಲ. ಈಗ ಹೇಳಲಿಕ್ಕೆ ಹೋದ್ರೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಇಲ್ಲ, ಕಾರ್ಯಕರ್ತರ ಮಾತಿಗೆ ಹೋಗ್ತಾ ಇಲ್ಲ. ಅವ್ರಿಗೆ ಕಾರ್ಯಕರ್ತರು ಯಾವ ಪಾರ್ಟಿಯವರ ಏನೋ ಯಾರಿಗೆ ಗೊತ್ತು. ಇದ್ರಲ್ಲಿ ಯಾವ ಪಾರ್ಟಿ ಪಕ್ಷನೂ ಇಲ್ಲ, ಎಲ್ಲರೂ ಸೇರ್ಕೊಂಡಿದ್ದಾರೆ. ಸಿಕ್ಕವ್ರಿಗೆ ಸೀರುಂಡೆ. 6,000 ಎಕರೆ ಬೋಗಸ್ ಗ್ರಾಂಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಚಿಕ್ಕಮಂಗ್ಳೂರು ಜಿಲ್ಲೆ 1ರಲ್ಲಿ ಬಡವರಿಗೆ ಸಿಗ್ಬೇಕಾಗಿರೋ ಜಮೀನು 6,000 ಎಕರೆ ಫಾರೆಸ್ಟ್ ಜಮೀನನ್ನು ಗ್ರಾಂಟ್ ಮಾಡಿದ್ದಾರೆ. ಅಲ್ಲಿ ವಾಸ ಮಾಡದೇ ಇರೋರು ಗ್ರಾಂಟ್ ಮಾಡಿದ್ದಾರೆ. 24 ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 26 ಜನ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದು ಬರೀ ಚಿಕ್ಕಮಂಗ್ಳೂರು ಒಂದು ಉದಾಹರಣೆಗೆ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ಚಿತ್ರದುರ್ಗದಲ್ಲಿ ಆಗಿದೆ, ಕಲಬುರಗಿಯಲ್ಲಿ ಆಗಿದೆ, ಹಾವೇರಿಯಲ್ಲಂತೂ ನಾನು ಹೇಳಲಿಕ್ಕೆ ಹೋದ್ರೆ ಹಾವೇರಿ ಕತೆ ಇಲ್ಲಿ ಸಮಯ ಇಲ್ಲ. ಅಲ್ಲ, ಅದು ನಾನು ತನಿಖೆ ಆದೇಶ ಮಾಡಿರೋದು ಕಡೂರು ತಾಲೂಕು 1ರದ್ದು, ಬೇರೆ ಕಡೆ ನಡೆದಿಲ್ಲ ಅಂತಲ್ಲ. ನಾನು ಎನ್ಕ್ವೈರಿಗೆ ನನಗೆ ಮಾಹಿತಿ ಸಿಕ್ಕಿದ್ದು, ದಾಖಲೆ ಸಿಕ್ಕಿದ್ದು ಕಡೂರು ಸಿಕ್ತು, ಅಲ್ಲಿ ಮಾಡಿಸ್ತಾ ಇದ್ದೀನಿ. ಇನ್ನು ಎಲ್ಲೆಲ್ಲಿ ದಾಖಲೆ ನಮ್ಮ ಕಣ್ಣಿಗೆ ಕಾಣದೇ ಇರೋದು ವ್ಯಾಪಕವಾಗಿ ನಡೆದಿದೆ. ಮಾನ್ಯ ಸದಸ್ಯರು ಹೇಳಿರೋದು ತನಿಖೆಯನ್ನು ಆದೇಶ ಮಾಡಿದ್ದೀರಾ, ಆದರೆ ಅದಕ್ಕೇನು ಬೆಳಕು ಕಾಣುತ್ತಾ ಇಲ್ವಾ, ಒಂದು ಲಾಜಿಕಲ್ ಎಂಡಿಗೆ ಒಯ್ತೀರಾ ಇಲ್ವಾ ಅಂತ ಕೇಳಿರೋದು ಸರಿ ಇದೆ. ನಾನು ಎಲ್ಲೆಲ್ಲಿ ನಾವು 3-4 ಕಡೆ ಎನ್ಕ್ವೈರಿ ಆರ್ಡರ್ ಮಾಡಿದ್ದೇನೆ, ಖಂಡಿತವಾಗಿ ಅದನ್ನ ನಾವು ಫಾಲೋ ಅಪ್ ಮಾಡಿ ಅದನ್ನೊಂದು ಲಾಜಿಕಲ್ ಎಂಡಿಗೆ ಒಯ್ಯುವಂತ ತಪ್ಪು ಮಾಡಿರೋರಿಗೆ ಅದಕ್ಕೆ ತಪ್ಪಾಗಿ ಶಿಕ್ಷೆ ಆಗಬೇಕು. ಆ ಕೆಲಸ ಸ್ವಲ್ಪ ಶ್ರದ್ಧೆಯಿಂದ ಮಾಡ್ತೇವೆ. ಸಭಾ ಕಡೂರು ತಾಲೂಕಿನಲ್ಲಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್
ಈ ಒತ್ತುವರಿ ಮಾಡಿದ್ದನ್ನ 24 ಗಂಟೆಯಲ್ಲಿ ಖಾಲಿ ಮಾಡಬೇಕು ಅಂತ ಹೇಳಿದ್ಮೇಲೆ ಕೆಡಿಪಿ ಮೀಟಿಂಗ್ ಅಲ್ಲಿ 24 ಗಂಟೆಯಲ್ಲಿ ಖಾಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಜಾರ್ಜ್ ಅವರು ಮಾಡಿಸಿದ್ದಾರೆ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಇದು ವಿಷಯ ಸಂಪೂರ್ಣ ಮಾಹಿತಿ ಇರಬೇಕು. ಒಬ್ಬ ಅಧಿಕಾರಿ AC ಕೇಡರ್ ಲೆವೆಲ್ ಅನ್ನು 20 ಎಕರೆ ಮಾಡಿದ್ರು, ಖಾಲಿ ಮಾಡಿದ್ರು. 24 ಸಿಟಿ ರವರು ನಾವು ಕೆಡಿಪಿ ಮೀಟಿಂಗ್ ಅಲ್ಲಿ ಯಾಕೆ ಚಿಕ್ಕಮಂಗ್ಳೂರು ಅಂತ ಬಂದಾಗ ಪರ್ಟಿಕ್ಯುಲರ್ ಎಲ್ಲಿ ನಡೆದಿದೆ ಅನ್ನೋ ವಿಚಾರ ಹೇಳ್ಬೇಕಂತ ಏನ್ ಬೇಕಾದ ಒಂದು ರೀತಿಲಿ ಏನ್ ನಿಮ್ ಸಂಬಂಧ ಅವ್ರ